ಈ ಹಂತದಲ್ಲಿ ಒಂದು ಸಣ್ಣ ಹೇಳಿಕೆ, ಒಂದು ವಾಕ್ಯ ಕೂಡ ವಿಷಯ ನೆಲ್ಲಿಂದೆಲ್ಗೋ ತಗೊಂಡು ಹೋಗ್ಬಿಡ್ಬೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಹಳ ಮೌನ ವೃತಧಾರಿಗಳಾಗಿದ್ದಾರೆ. ಬಹಳ ಅಳದು ತುಗಿ ಮಾತಾಡ್ತಾರೆ. ಅವರ ವೃತಭಂಗ ಮಾಡಬಹುದಾ ಅನ್ನೋ ಪ್ರಯತ್ನ ಸಿದ್ದರಾಮಯ್ಯನವರ ಟೀಮಿಂದು. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಆನ್ ಕ್ಯಾಮರಾ ಆಫ್ ಕ್ಯಾಮರಾ ಎರಡೂ ಕಡೆ ಹೇಳೋದು ಅದನ್ನೇ. ಯಾರಿಗೆ ಮಾತಾಡಬೇಕು ಅವ್ರಿಗೆ ಮಾತಾಡ್ತೀನಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಯಾವಾಗ ಮಾತಾಡಬೇಕು ಆವಾಗ ಮಾತಾಡ್ತೀನಿ ಅಂತ ಅಷ್ಟೇ ಅವ್ರು ಹೇಳ್ತಾ ಬಂದಿರೋದು. ಬಹುಶಃ ಡಾಕ್ಟರ್ ಯತೀಂದ್ರ ಅವರ ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರ್ ಅವರ ವೃತಭಂಗ ಮಾಡುವುದಕ್ಕಾಗಿ ಆಗಿತ್ತೋ ಏನೋ ಗೊತ್ತಿಲ್ಲ. ಈಗಲೂ ಅಂಥ ಪರಿ ಏನಾಗಲಿಲ್ಲ ನೋಡಿ, ಅಂಥ ಪರಿ ಏನಾಗಲಿಲ್ಲ. ಶಿಸ್ತಿನ ಪಕ್ಷ ನಮ್ಮದು, ಎಲ್ಲಿಗೆ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಷ್ಟೇ ಹೇಳಿದ್ದವರು. ಅದರ ಮಧ್ಯದಲ್ಲಿ ಈಗ ಗುರಿ ಇಡೋದು ಒಂದು ಕಡೆ, ಬೀಳೋದು ಒಂದು ಕಡೆ ಅಂತ ಆಗುತ್ತಲ್ಲ ಬಾಣ, ಹಾಗೇನಾದ್ರು ಆಯ್ತಾ ಅನ್ನೋ ಸಂಶಯ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವ ಅರ್ಥದಲ್ಲಿ ಯತೀಂದ್ರ ಅವರು ಕೊಟ್ಟಂಥ ಹೇಳಿಕೆ ಬರೀ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣದವ್ರನ್ನ ಕೆಣಕ್ತಾ? ಅಕಸ್ಮಾತ್ ಅಧಿಕಾರ ಹಸ್ತಾಂತರ ಆದರೆ ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನುವ ಚಿಂತೆ ಸಿದ್ದರಾಮಯ್ಯನವ್ರ ಬಣದವ್ರಿಗಿಲ್ವಾ? ಡೆಫಿನೆಟ್ಲಿ ಇದೆ. ಉದಾಹರಣೆಯಾಗಿ ಹೇಳಲಿಲ್ಲ ನಾನು, ಡಾಕ್ಟರ್ ಪರಮೇಶ್ವರ್ ಏನಂದಿದ್ರು ಅವಾಗ, ಇವರು 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಚರ್ಚೆ ಆಗ್ತಿದ್ದಾಗ ನಾವ್ಯಾಕಿದ್ದೀವಿ ಇಲ್ಲಿ ಅಂತಂದರು. ನೀವೇ ಡಿಸೈಡ್ ಮಾಡ್ಕೊಂಡು ಬಂದರೆ ನಾವೇನು ಮಾಡೋಕ್ಕಿದ್ದೀವಿ ಇಲ್ಲಿ ಅಂತ. ಹಾಗೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಘೋಷಣೆ ಮಾಡಿಬಿಟ್ರೆ ಮತ್ತು ನಮ್ಮ ಸ್ಟೇಕ್ ಏನು ಅನ್ನೋ ಪ್ರಶ್ನೆ ಅವ್ರಿಗೆ ಸಹಜವಾಗಿ ಬರುತ್ತೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅದೇ ಅರ್ಥದಲ್ಲಿ ಮಾತಾಡಿದ್ರ ಅಂತ ಅವ್ರು ಹೇಳಿದ್ರು. ಏನು, ಇಂದಿರಾ ಗಾಂಧಿ ಮೃತಪಟ್ಟಾಗಲೂ ಕೂಡ ಮುಂದ್ಯಾರು ಅನ್ನೋ ಚಿಂತೆ ಇತ್ತು. 10 ಜನ ಹುಟ್ಕೊಂಡ್ರು. ನನ್ನ ಹೇಳಿಕೆಯನ್ನು ಅನಲೈಸ್ ಮಾಡಿ ಅಂತ ಮತ್ತೆ ಒತ್ತಿ ಹೇಳ್ತಾರೆ ಅವರು. ಎಚ್ ಸಿ ಮಹದೇವಪ್ಪ ಹಿಂಗೆ ಯಾಕೆ ಹೇಳ್ದ ಅಂತ ಅನಲೈಸ್ ಮಾಡಿ ನೀವು ಅಂತ. ಇನ್ನೊಂದು ಹೇಳ್ತಾರೆ, ಈ ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯವಲ್ಲ. ಹೆಂಗೆ ಅನಲೈಸ್ ಮಾಡ್ತೀರಿ ಇದನ್ನು? ಈ ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯವಲ್ಲ ಅಂತ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ ಅನ್ನಿಸಿಕೊಂಡಂಥ ಎಚ್ ಸಿ ಮಹದೇವಪ್ಪನವರು ಹೇಳ್ತಾರೆ.